ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಇವತ್ತು ನಾವು ಎಲ್ಲಿಗೆ ಹೊರಟಿತ್ತು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ಫುಲ್ ನೋಡಿ. ಲಾಸ್ಟು ವಿಡಿಯೋದಲ್ಲಿ ನೋಡಿರ್ಬೋದು, ನಾವು ಸೀರೆ ಸೆಲೆಕ್ಷನಿಗೆಲ್ಲ ಹೋಗಿತ್ತು. ನಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೆ. ಒಳ್ಳೆ ಇದು ಬಂದಿತ್ತು, ಎಂಥ ರೆಸ್ಪಾನ್ಸ್ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಮತ್ತೆ ನಂದು ವೀಡಿಯೋಸನ್ನು ನೋಡ್ತಾ ಇರಿ. ನಾನು ಹೀಗೇ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ. ಓಕೆ, ನಾವಿವಾಗ ಹೊರಡ್ತಿರೋದು ಸೀರೆ ತರಲಿಕ್ಕೆ. ವಾಪಸ್ ಸೀರೆ ತಪ್ಪಕ್ಕೆ ಹೋಗ್ತಿದ್ದೀಯ ನೀನು ಅಂತ ಕೇಳಿದ್ರೆ, ಈ ಸಲ ನನಗಲ್ಲ, ಅಜ್ಜಿಯವರಿಗೆ ಮಾಮಿಯವರಿಗೆ ಎಲ್ಲ ಕೊಡಬೇಕಲ್ಲ, ಆ ಸೀರೆ ತರಲಿಕ್ಕಂತ ಹೊರಡ್ತಾ ಇರೋದು. ಮಕ್ಕಳಿಗೆ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂತಕ್ಕಂತೇಳಿ ಹೇಳಿದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ ತರುವ ಅಂತೇಳಿ ಹೇಳಿ ಪ್ಲ್ಯಾನ್ ಇದೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಆದಿಯವರೆಲ್ಲ ಎಕ್ಸಾಮ್ ಮುಗಿಸಿ ಬೇಗ ಬರ್ತಾರೆ. ಅವ್ರು ಬಂದ ಮೇಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ. ನೋಡ್ಬೇಕು ಏನಾಗುತ್ತಂತ. ಓಕೆ, ಬನ್ನಿ ಹೋಗೋಣ ಸೀರೆ ತರಲಿಕ್ಕೆ. ನಾವು ಯಾವುದೇ ಫಂಕ್ಷನ್ಸ್ ಇದ್ದರೂ ನಾವು ಹೋಗೋದು ಜಯಲಕ್ಷ್ಮಿಗೆ. ಹಾಗೆ ಇವತ್ತು ಸಮೇತ ನಾವು ಬಸ್ ಹತ್ಕೊಂಡು ಸೀದಾ ಜಯಲಕ್ಷ್ಮಿ ಇದ್ದರೆ ಇಳಿತು. ಅಲ್ಲಿ ಹೋದ್ಮೇಲೆ ನಾವು ಯಾರ್ಯಾರಿಗೆ ಏನೇನು ತೊಗೊಳ್ಬೇಕಂತ ಹೇಳಿ ಫಸ್ಟಿಗೆ ನಮ್ಮ ಹತ್ರ ಪ್ಲ್ಯಾನ್ ಅಂತೂ ಪರ್ಫೆಕ್ಟಾಗಿ ಇತ್ತು. ಸೊ ನಾವು ಸೀರೆ ನೋಡುವ ಅಂತ ಹೇಳಿ ಕೂತ್ಕೊಂಡ್ವಿ. ಮದುವೆ ಅಂದರೆ ಒಂದು ದೊಡ್ಡ ಸಂಭ್ರಮ ಅಂದರೆ ಬೇರೆ ಅಂತ ಅಲ್ಲ, ಇದೆ ಬಟ್ಟೆ ತೆಗೆಯೋದು, ಅದು ರೆಡಿ ಮಾಡೋದು, ಇದು ರೆಡಿ ಮಾಡೋದು, ಇದ್ದೇ ಆಯಿತು. ಮದುವೆ ಅಂತ ಹೇಳಿ ಯಾವಾಗ ಪ್ಲ್ಯಾನ್ ಸ್ಟಾರ್ಟ್ ಆಯಿತು ಆವತ್ತಿಂದ ಶುರು ನಮ್ಮ ಮನೆಯಲ್ಲಿ. ಅಲ್ಲಿ ಹಾಗೆ ತೊಗೊಳ್ಬೇಕು, ಇಲ್ಲಿ ಹೀಗೆ ತೊಗೊಳ್ಬೇಕು, ಇದನ್ನು ಹಾಗೆ ಮಾಡಬೇಕು, ಅದನ್ನು ಹೀಗೆ ಮಾಡಬೇಕು ಅಂತ ಹೇಳಿ. ಆದರೂ ಸಮೇತ ಮುಗಿಲಿಲ್ಲ. ಇಲ್ಲಿ ನನ್ನ ಅಮ್ಮ ಮಂಡೆ ಪೂರ ಹಾಳು ಮಾಡ್ಕೊಂಡು ಸೀರೆ ಅಂತೂ ಎತ್ತುತ್ತಾ ಇದ್ರು. ಇದು ಬೇಡ ಅದು ಕೊಡಿ, ಅದು ಬೇಡ ಇದು ಕೊಡಿ, ಇದು ಅವ್ರ ಮೈ ಮೇಲೆ ಚಂದ ಆಗುತ್ತೆ ಇಲ್ವೋ, ಇದು ಇವ್ರಿಗೆ ಸಾಪತ್ತೋ ಇಲ್ವೋ, ಇದೇ ಆಯ್ತು. ಇಂತೂ ಏನೆಲ್ಲ ಮಾಡಿ ಒಂದು ಸೀರೆ ಅಂತೂ ಸೆಲೆಕ್ಷನ್ ಮಾಡಿದರು. ಒಂದು ಸೀರೆ ಸೆಲೆಕ್ಷನ್ ಮಾಡಿದ್ರತ್ತ, ಇಲ್ಲ ಇನ್ನೂ ಕೆಲವು ಸೀರೆ ಆಗಬೇಕು. ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಕುತ್ಕೊಂಡು ನೋಡಿ ನಮ್ಮ ಪುಣ್ಯಕ್ಕೆ ಆವತ್ತು ಜನ ಕಮ್ಮಿ ಇದ್ದರು. ಇಲ್ಲ ಅಂದರೆ ಯಾವಾಗಲೂ ಅಲ್ಲಿ ಸೀಸನ್ ಟೈಮ್ ಅಲ್ಲ, ಸೊ ಜನ ಅಂತೂ ಜಾಸ್ತಿನೇ ಇರ್ತರು. ಆದರೆ ನಾವು ಹೋದ ದಿನ ಮಾತ್ರ ಜನ ಕಮ್ಮಿ ಇದ್ದಿರೋ. ಹಾಗಾಗಿ ಆರಾಮ್ಸೆ ನಾವು ನೋಡಿ ಇದು ಬೇಕಾ ಅದು ಬೇಕಾ, ಅದು ಓಕೆನಾ ಇದು ಓಕೆನಾ ಅಂತ ಹೇಳಿ ಥಿಂಕ್ ಮಾಡಿ ಇಂತೂ ಸಾರಿ ಅಂತೂ ತೊಗೊಂಡು ಬಂದ್ವಿ. ಆ ಕಡೆಯಿಂದ ಸೀರೆ ಸೆಲೆಕ್ಷನ್ ಅಮ್ಮ ಸ್ಟಾರ್ಟ್ ಮಾಡಿದ್ರಾ, ಈ ಕಡೆಯಿಂದ ನಾನು ವೀಡಿಯೋ ಮಾಡಿ ನನ್ನ ವೀಡಿಯೋದಲ್ಲಿ ಸ್ಟೋರೇಜು ಖಾಲಿಯಾಗಿತ್ತು, ಆಚೆಯಿಂದ ಚಾರ್ಜು ಖಾಲಿಯಾಗಿತ್ತು. ಸೊ ಎಂತ ಮಾಡೋದು ಅಂತ ಹೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡು ನಾನು ಎಲ್ಲವನ್ನು ಕಂಬೈನ್ ಮಾಡಿಬಿಟ್ಟೆ. ಹಾಗೆ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಸೀರೆನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಇನ್ನೊಂದು ಸೀರೆ ಬೇಕಂತ ಹೇಳಿ ಮತ್ತೆ ಹೋಗಿ ಸೀರೆ ತಗೊಂಡು ಆಮೇಲೆ ಸೀದಾ ಬಿಲ್ಲಿಂಗ್ ಸೆಕ್ಷನಿಗೆ ಹೋಗಿ ಬಿಲ್ ಪೇ ಮಾಡಿ ಸೀರೆಯಿಂದ ಶಾಪ್ ಮಾಡಿ ಡೈರೆಕ್ಟ್ ನಾನು ಹೊರಗಡೆ ಬಂದು ನಾನು ಚಪ್ಪಲ್ ತೊಗೊಳ್ತೆ ಇವತ್ತು ಅಂತೇಳಿ ಹೇಳಿ ಅನ್ನಿಸ್ತು. ಯಾಕಂದರೆ ನನ್ನ ಹತ್ರ ಹೊಸ ಚಪ್ಪಲ್ ಯಾವುದೂ ಇರಲಿಲ್ಲ. ಸೊ ಮದುವೆ ಅಂತ ಆದಮೇಲೆ ಒಂದು ಸ್ವಲ್ಪ ಒಳ್ಳೆಯದು ಚಪ್ಪಲ್ ಆಗಬೇಕು, ಆಮೇಲೆ ಅದು ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಬೇಕು ಅಂತ ಹೇಳಿ ನನಗೆ ಇತ್ತು. ಮತ್ತು ಹರಿಬರಿಯಲ್ಲಿ ಹೋಗಿ ತೊಗೊಂಡು ಬರೋದಲ್ಲ, ಬೇಡ, ಇವತ್ತು ಹೆಂಗಿದ್ರು ಬಂದಿದ್ದೇವೆ ಅಲ್ಲ, ಸೊ ಇವತ್ತೇ ಒಂದು ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿ ಚಪ್ಪಲಲ್ಲಿ ನನಗೆ ಯಾವುದೋ ಒಂದು ಇಷ್ಟ ಆಯಿತು. ಸೊ ಅದನ್ನು ಹಿಡ್ಕೊಂಡು ಬಂದೆ. ನಾನು ಜಾಸ್ತಿ ನೋಡಲ್ಲ, ಎಲ್ಲರೂ 25-30 ಆದರೂ ನೋಡ್ತಾರೆ. ನಾನು ನೋಡಿದ್ದೇ 3 ಚಪ್ಪಲ್, ಆ 3ರಲ್ಲೇ ಯಾವುದೋ ಒಂದು ಹಿಡ್ಕೊಂಡು ಬಂದೆ ಸೀದಾ. ನಂಗೆ ಇಷ್ಟ ಆಗಿದೆ. ನಾನು ಹಾಗೇನೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಸೀದಾ ತೊಗೊಂಡು ಬರ್ತಾ ಇರ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಥ್ಯಾಂಕ್ ಯು, ಬಾಯ್. ಚಪ್ಪಲ್ ತಗೊಂಡು ಸೀದಾ ಮನೆಗೆ ಬಂದೆ, ಇನ್ನೆಲ್ಲೂ ಹೋಗಿಲ್ಲ. ನಾಳೆ ನೋಡಬೇಕು ಏನು ಮಾಡಬೇಕು ಅಂತ. ಬಾಯ್.